ಡಾಕ್ಟರ್ ವಿಷ್ಣುವರ್ಧನ್ ಅವರ ಎರಡನೇ ಚಲನಚಿತ್ರ ನಾಗರಹಾವು. ಹೀರೋ ಆಗಿ ಫಸ್ಟ್ ಫಿಲಮ್. ಮೂವಿ ಪ್ರೊಡ್ಯೂಸರ್ ಬಂದು ಎನ್ ವೀರಸ್ವಾಮಿ. ಇವ್ರ ಮಗನೇ ವಿ ರವಿಚಂದ್ರನ್, ಕ್ರೇಜಿ ಸ್ಟಾರ್. ಡೈರೆಕ್ಟರ್ ಬಂದು ಪುಟ್ಟಣ್ಣ ಕಣಗಲ್ ಅವರು. ಈ ಫಿಲಮ್ ಅಲ್ಲಿ ನಿಮಗೆ ದಿಗ್ಗಜ ಕಲಾವಿದರು ನೋಡಕ್ ಸಿಗ್ತಾರೆ. ಸ್ಟಾರ್ಟಿಂಗ್ ಸೀನೆ ಆವಾಡಿಗೆ ಆವಾಡ್ಸಿರ್ತಾನೆ. ರಾಮಾಚಾರಿಗೆ ಇಷ್ಟ ಆಗಿ ಅಲ್ಲಿಂದ ಎತ್ಕೊಂಡು ಓಡೋಗ್ಬಿಡ್ತಾನೆ. ಮಧ್ಯದಲ್ಲಿ ಮೇಸ್ಟ್ರು ಸಿಕ್ಕಾಗ ಹೇಳ್ತಾನೆ, ನಾನು ಇದನ್ನ ಸಾಕೊಂತೀನಿ ಅಂತ. ನೆಕ್ಸ್ಟ್ ಸೀನು ಗೋಲಿ ಆಡ್ಬೇಕಾದ್ರೆ ಆಪೋಸಿಟ್ ಹುಡುಗ ಗೋಲಿ ಇಲ್ದಿರ ಮಕ್ಕರ್ ಮಾಡಿ ಗೆಲ್ಲಕ್ಕಂತ ಬರ್ತಾನೆ. ರಾಮಾಚಾರಿ ಗೆದ್ದು ಅವನ್ನ ಮಣ್ಣು ಮುಕ್ಕಿಸ್ತಾನೆ. ಅಷ್ಟ್ರಲ್ಲಿ ಮೇಸ್ಟ್ರು ಬಂದು ಜಗಳ ಬಿಡಿಸಿ ಅವನ್ನ ಸ್ಕೂಲ್ಗೆ ಕಳಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಡಕೆ ತೂತ್ ಮಾಡ್ತಾನೆ. ಆಂಟಿ ಹಿಂಡ್ ಬಿಡ್ತಾಳೆ ಕಿವಿನ. ಅಷ್ಟ್ರಲ್ಲಿ ಮೇಸ್ಟ್ರು ಬಂದು ಹೇಳ್ತಾರೆ, ದೊಡ್ಡ ಫೀಲ್ಡ್ ಅಲ್ಲೆಲ್ಲ ಆಡಬಾರ್ದು, ಚಿಕ್ಕ ಫೀಲ್ಡ್ ಅಲ್ಲಿ ಆಡಬೇಕು ಅಂತ. ಇದಷ್ಟು ಸೀನಲ್ಲಿ ದಾದನ್ ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಒರಟು, ತುಂಟ, ಧೈರ್ಯ, ಕೋಪ. ದಾದಾ ಸೈಕ್ ವಿಷಯಕ್ಕೆ ಅಂಡರ್ ಗ್ರೌಂಡ್ ಆಗಿರ್ತಾರೆ. ಮೇಸ್ಟ್ರು ನೋಡಿ ಓಡೋಗ್ತಿರ್ತಾರೆ. ಅವಾಗ ಮೇಸ್ಟ್ರು ಹೇಳಿ ಅಂತಾರೆ. ಅವಾಗ ದಾದಾ, ನನ್ನ ಹೇಳಿ ಅನ್ನೋ ಧೈರ್ಯ ಯಾರಿಗಿದೆ? ಆದ್ರೆ ಆಲ್ರೆಡಿ ಮೇಸ್ಟ್ರು ಹೇಳ್ಬಿಟ್ಟವ್ರೆ. ನೆಕ್ಸ್ಟ್ ಮೇಸ್ಟ್ರು ಹೇಳ್ತಾರೆ, ಅಂಡರ್ ಗ್ರೌಂಡ್ ಆಗಿದ್ದಿಲ್ಲ, ನೀನೇನು ಹಲ್ಲಿನೋ ಹಾವು ಅಂತ. ಅವಾಗ ದಾದಾ ಹೇಳ್ತಾರೆ, ಬರೀ ಹಾವಲ್ಲ ಮೇಸ್ಟ್ರೇ, ನಾಗರ ಹಾವು. ಅಂಡರ್ ಗ್ರೌಂಡ್ ಆಗಕ್ಕೆ ರೀಸನ್ನೇ ಇದು. ದಾದಾ ಕಾಪಿ ಹೊಡಿಬೇಕಾದ್ರೆ ಪ್ರೊಫೆಸರ್ ನೋಡ್ಬಿಟ್ಟು ಚಡ್ಡಿ ಬೀಚ್ ಕಳಿಸ್ಬಿಡ್ತಾರೆ. ಪರೀಕ್ಷೆ ಹೆಂಗಾಯ್ತು ಅಂತ ಅವ್ರ ಅಮ್ಮ ಕೇಳಿದಾಗ, ಇವ್ರು ಯಾರು ನನ್ನ ಪರೀಕ್ಷೆ ಮಾಡಕ್ಕೆ, ನಮ್ಮ ಯೋಗ್ಯತೆ ನಮಗೆ ಗೊತ್ತು ಅಂತ ಹೇಳ್ತಾರೆ. ಅವ್ರ ಅಪ್ಪಂಗೆ ವಿಷಯ ಗೊತ್ತಾಗಿ ಇವನಿಗೆ ಅಪ್ಪ ಅನ್ಸ್ಕೊಳ್ಳೋ ಬದಲು ಶಿವನ ಹತ್ರನೇ ಹೋಗ್ಬೋದು ಅಂತಾರೆ. ಅವಾಗ ಅವ್ರಮ್ಮ, ನೀನ್ ದುಡಿದ್ರೇನಲ್ವಾಪ ಕಾಸು ಅಂದ್ರೆ, ನಿಂಗೆ ಜರ್ತದಾರಿ ಸೀರೆ ಕೊಡ್ತೀನಿ ಅಂತಾರೆ. ಅವಾಗ ಅವ್ರಪ್ಪ ನಿನ್ ತಿತ್ತಿಗೆ ಅಂತಾರೆ. ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ನೆಕ್ಸ್ಟ್ ಸೀನಲ್ಲೇ ಪ್ರೊಫೆಸರ್ ಮನೆಗೆ ಹೋಗಿ ಗ್ಲಾಸ್ನ ಪಾಟ್ನೆಲ್ಲ ಅಗಲ್ ಬಗಲ್ ಮಾಡ್ತಾರೆ. ಪ್ರೊಫೆಸರ್ ಆಚೆ ಬರ್ತಾನೆ. ಫೈರ್ ದ ಮೌಂಟೇನ್, ರನ್ ರನ್ ಅಂತ ದಾದಾ ಓಡ್ತಾರೆ. ಪ್ರೊಫೆಸರ್ ಫಾಲೋ ಮಾಡ್ತಾನೆ. ಅವಾಗ ಬಾಂಬೆ ಕಟ್ ಹಾಕ್ಬಿಟ್ಟು ಅವಾಗಿಂದ ದಾದಾ ಅಂಡರ್ ಗ್ರೌಂಡ್. ಅವಾಗ ಮೇಸ್ಟ್ ಹೇಳ್ತಾರೆ, ನಾನೇ ಕಟ್ ಬಿಚ್ಚಿ ಕಾಫಿ ಕೊಟ್ಟು ಕಾಂಪ್ರೋಗ್ ಒಪ್ಸಿದೀನಿ, ಬಂದ್ ಸಾರಿ ಕೇಳು, ಇಲ್ಲ ಜೈಲಿಗೆ ಕಳಿಸ್ತಾರೆ ಅಂತಾರೆ. ದಾದಾ ಎರಡಕ್ಕೂ ರೆಡಿ ಇರ್ತಾರೆ. ಕೊನೆಗೂ ಹಂಗಂಗು ಮಾಡಿ ಮೇಸ್ಟ್ರು ಒಪ್ಸಿ ಕರ್ಕೊಂಡ್ ಬರ್ತಾರೆ. ಸಾರಿ ಕೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಅಲ್ಲಿಂದ ಸೀದಾ ಊಟ ಮಾಡಕ್ಕೆ ಮೇಸ್ಟ್ರು ಮನೆಗೆ ಬಂದಿರ್ತಾರೆ. ಅವ್ರ ಅಪ್ಪ ಅಮ್ಮನ್ಗಿಂತ ಇವ್ರನ್ನೇ ಅವರು ಅಪ್ಪ ಅಮ್ಮ ಅಂತ ನಂಬಿರ್ತಾರೆ. ನೆಕ್ಸ್ಟ್ ಸೀನೆ ಪೈಲ್ವನ್ ಪಾಪಣ್ಣ. ದಾದಂಗೆ ಲೇ ಹೈವಾನ್, ಕಂಬಕ್ ಕಟ್ಟಾಕ್ಬೇಕು ಎಂತವ್ರನ್ನ, ರೋಲ್ ಮಾಡೋರ್ನ ರೋಲ್ ಮಾಡಲ್ನಲ್ಲ ಅಂತಾರೆ. ನೆಕ್ಸ್ಟ್ ಸೀನೆ ರಾಜಾ ರಾಣಿದು ಮೀಟು. ನೀವ್ ಯಾರು ಅಂತಾಳೆ. ದಾದಾನು ಅದೇ ಹೇಳ್ತಾರೆ. ಅವಳು ಹೋಗಿ ಅವ್ರ ಅಣ್ಣ ವರದರಾಜನ್ ಕರೀತಾಳೆ. ಅವ್ರ ಅಣ್ಣ, ಲೇ ರಾಮಾಚಾರಿ, ಇವಳು ನನ್ನ ತಂಗಿ ಅಲ್ಲ ಮೇಲೂ ಅಲ್ವೇನೋ ಅಂತಾನೆ. ಅವಾಗ 3 ಜನ ನಕ್ಕೊಂಡು ಮಾತಾಡ್ತಾರೆ. ಯಾಕಂದ್ರೆ 3 ಜನನು ಚಿಕ್ಕ ವಯಸ್ಸಲ್ಲಿ ಒಟ್ಟಿಗೆ ಓದ್ತಿರ್ತಾರೆ. ಈ ಪೂಜಾರಿ ಬಂದು ವರದರಾಜ್ ಅವ್ರ ಅಣ್ಣ. ರಾಮಾಚಾರಿ ಸವಾಸ ನೋಡ್ಕೊಂಡ್ ಮಾಡು ಅಂತಾನೆ. ಇವಾಗ ಎಂಟ್ರಿ ಕೊಡ್ತಾರೆ ನಮ್ಮ ಅಂಬರೀಷ್ ಅಣ್ಣ. ಮೂವಿ ಐಕಾನಿಕ್ ಡೈಲಾಗ್, ಮೇರೆ ಸಪ್ಪನು ಕಿರಾಣಿ ಕಬ್ಬು ಆಯೇಗಿತ್ತು, ಏ ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಅಳ್ಕೊಂಡು ಅವ್ರ ಅಣ್ಣ ವರದರಾಜುಗೆ ಹೇಳ್ತಾಳೆ. ಅದಕ್ಕೆ ಅವನು ಒಂದ್ ಕೈ ನೋಡ್ಬಿಡೋಣ ಅಂತ ಹೋಗಿ ಒಂದ್ ಕೈ ಹಾಕ್ಸ್ಕೊಂಡ್ ಬಂದ್ಬಿಡ್ತಾನೆ. ಜಲೀಲನ್ನ ಜಲಗರನ್ ಕೈಲಿ ಓಡಿಸ್ಬೇಕು ಅಂತ ಅವ್ರ ತಂಗಿನ ರಾಮಾಚಾರಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾನೆ. ಅಣ್ಣ ತಂಗಿ ಹೋಗ್ಬೇಕಾದ್ರೆ ಜಲೀಲ ಬರ್ತಾನೆ. ರಾಮಾಚಾರಿ ಅವನಿಗೆ ಇಗ್ಗ ಮುಗ್ಗ ಇಕ್ತಿರ್ತಾನೆ. ಹೋಗಿ ಒಬ್ಬ ಪೈಲ್ವಾನ್ ಕರ್ಕೊಂಡ್ ಬರ್ತಾನೆ. ಪೈಲ್ವಾನ ಹೇಳ್ತಾನೆ, ಇಬ್ರಲ್ಲಿ ಯಾರು ಗೆಲ್ತಿರೋ ಅವ್ರಿಗೆ ಹಾರ ಬೀಳುತ್ತೆ ಅಂತ. ಅವಾಗ ರಾಮಾಚಾರಿಗೆ ಹೇಳ್ತಾನೆ, ಅವ್ನಿಗೆ ಹಾರ ಬೀಳುತ್ತೆ. ಇವಾಗ ಎಂಟ್ರಿ ಕೊಡೋದೆ ನಮ್ ಸೆಕೆಂಡ್ ಹೀರೋಯಿನ್ ಮಾರ್ಗಿ. ಅವಳನ್ನ ನೋಡಿ ವಜ್ರಮುನಿ ಕಾಳಕಕ್ ಬರ್ತಾನೆ. ವರದರಾಜು ಬಂದು ಕಾಲ್ ಕೀಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ರಾಮಾಚಾರಿ ವರದರಾಜಂಗೆ ಹೇಳಕ್ ಹೇಳ್ತಾನೆ. ವರದರಾಜು ಅಲ ಮೇಲಿನ ಕರೆದ್ಬಿಟ್ಟು, ನಾನು ಹೇಳೋದು ಹೇಳಿದೀನಿ, ಇನ್ಮೇಲೆ ನಿಮ್ಮಿಬ್ರಿಗೆ ಬಿಟ್ಟಿದ್ದು ಅಂತಾನೆ. ನೆಕ್ಸ್ಟ್ ಇನ್ನು ಅನ್ಎಕ್ಸ್ಪೆಕ್ಟೆಡ್ಲಿ ದೇವಸ್ಥಾನದಲ್ಲಿ ಸಿಗ್ತಾರೆ. ರಾಮಾಚಾರಿ ಹೇಳ್ತಾನೆ, ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ. ಅದಕ್ಕೆ ಅವಳು ನಾನು ಅಷ್ಟೇ ಅಂತ ಹೇಳಿ ಅಲ್ಲಿಂದ ನಾಚ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ಒಂದಾಡು, ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಆಡಾದ್ಮೇಲೆ ಇವರೆಲ್ಲ ಡಿಸ್ಕಸ್ ಮಾಡ್ತಾರೆ. ವಜ್ರಮುನಿ ಕಾಳು ಹಾಕ್ಲಿ, ನಾವು ಕಲ್ಲಾಕಣ ಅಂತ. ತುಕಾರಾಮು ಎದಳೋ ಮೇಲೆ ಅಂತ ರೆಕ್ತಾನೆ. ಅದಕ್ಕೆ ರಾಮಾಚಾರಿ ಇಕ್ತಾನೆ. ಇವಾಗ ಮಾರ್ಗಿ ತುಕಾರಾಮ್ಗೆ ಕಪ್ಪು ಗೋರಿಲ್ಲ, ರಾಮಾಚಾರಿಗೆ ಕೆಂಪು ಗೋರಿಲ್ಲ ಅಂತ ಅಡ್ಡ ಹೆಸರು ಇಡ್ತಾರೆ. ಕ್ಲಾಸರೆಲ್ಲ ರೇಗಿಸ್ತಾರೆ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ರಾಮಾಚಾರಿ ಮಾರ್ಗಿಟ್ಗೆ, ನನ್ನ ಅಡ್ಡ ಹೆಸರು ವಾಪಸ್ ತಗೋ, ಕ್ಲಾಸಲ್ಲಿ ಎಲ್ರೂ ಮುಂದೆ ಬಂದು ಸಾರಿ ಕೇಳು ಅಂತಾನೆ. ಅದಕ್ಕೆ ಅವಳು ಏನು ಕಿತ್ಕೊಂತೀಯ ಕಿತ್ಕೋ ಹೋಗು ಅಂತಾಳೆ. ನೆಕ್ಸ್ಟು ರಾಮಾಚಾರಿ ಮಾರ್ಗಿ ಮನೆಗೆ ಹೋಗಿ ಅಮ್ಮ ಮಕ್ಕಳು ಇಬ್ರಿಗೂ ಬಾಯಿಗೆ ಬರ್ಸ್ಬಿಡ್ತಾನೆ. ನೆಕ್ಸ್ಟ್ ದಿನ ಕಾಲೇಜಲ್ಲಿ ಇಬ್ರು ಕೋಪದಿಂದ ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಅಷ್ಟರಲ್ಲಿ ಪ್ರೊಫೆಸರ್ ರಾಮಾಚಾರಿನ ಕರೆದು, ನಿನ್ ಮೇಲೆ ಮ್ಯಾಟ್ರಿ ಕೇಸ್ ಆಗಿದೆ ಅಂತಾರೆ. ರಾಮಾಚಾರಿ ಒಪ್ಪಲ್ಲ. ಹಾಗಾದ್ರೆ ಒಂದ್ ಸಾರಿ ಲೆಟರ್ ಬರ್ಸ್ಕೊಬಾ ಅಂತಾರೆ. ಅವಾಗ್ಲೇ ಈ ಐಕಾನಿಕ್ ಸಾಂಗ್ ಬರೋದು. ಆವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಸೀದಾ ಮನೆಗೆ ನುಗ್ಗಿ ಕೋಪಕ್ಕೆ ಲಿಪ್ ಲಾಕ್ ಮಾಡ್ತಾರೆ. ಅದಾದ್ಮೇಲೆ ಸೀದಾ ಮ್ಯಾಟ್ರ್ ಕೇಸ್ ವಾಪಸ್. ಆಮೇಲೆ ಕ್ಲಾಸ್ ಅಲ್ಲಿ ಎಲ್ರು ಮುಂದೆ ಸಾರಿ ಕೇಳಿ ಇಬ್ರು ಕೈ ಮಿಲಾಯಿಸ್ತಾರೆ. ಅದಾದ್ಮೇಲೆ ಮಾರ್ಗಿಗೆ ಒಂದ್ ಸೈಡ್ ಲವ್ ಆಗುತ್ತೆ. ರಾಮಾಚಾರಿ ಹತ್ರ ಮಾತಾಡ್ಬೇಕು ಅಂತ ಬೆಟ್ಟಕ್ಕೆ ಕರ್ಕೊಂಡ್ ಬರ್ತಾಳೆ. ಅವನ ಹತ್ರ ಬಂದಾಗ ಕಪಾಳಕ್ಕೆ ಬಾರಿಸ್ತಾಳೆ. ಅದಾದ್ಮೇಲೆ ಪ್ರಪೋಸ್ ಮಾಡ್ತಾಳೆ. ರಾಮಾಚಾರಿ ಒಪ್ಪಲ್ಲ. ನಾನು ಆಲ್ರೆಡಿ ಅಲುಮೇಲನ್ನ ಲವ್ ಮಾಡ್ತಾ ಇದೀನಿ, ಇಂಕಿ ಪಿಂಕಿ ಪ್ರಾಮಿಸ್ ಕೂಡ ಮಾಡಿದೀನಿ ಅಂತಾನೆ. ಅವಳು ಬೇಜಾರಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇವಾಗ ಇನ್ನೊಂದ್ ಸಾಂಗು, ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ಇವಾಗ ತುಕಾರಾಮ್ ಹೋಗಿ ತುಕಾಲಿ ಕೆಲಸ ಮಾಡ್ತಾನೆ, ತಂದಿಡೋದು. ಇವಾಗ ಮೇಷ್ಟ್ರು ಇದು ಹುಡುಗಿರ್ ವಿಷಯ ನಿಧಾನಕ್ಕೆ ಡೀಲ್ ಮಾಡ್ಬೇಕು ಅಂತ ರಾಮಾಚಾರಿ ಮನೆಗೆ ಬರ್ತಾರೆ. ಆದ್ರೆ ರಾಮಾಚಾರಿ ವರದಾ ಮನೆಗೆ ಹೋಗಿದ್ದಾನಂತ ಅವ್ರ ಅಮ್ಮ ಹೇಳ್ತಾರೆ. ನೆಕ್ಸ್ಟ್ ರಾಮಾಚಾರಿ ವರದಂಗೆ ನಿನ್ ತಂಗಿನ ಕೊಟ್ಟು ಮದ್ವೆ ಮಾಡು ಅಂತಾನೆ. ಅದಕ್ಕೆ ಅವ್ನು ಒಪ್ಪಲ್ಲ. ಅದಕ್ಕೆ ಇಕ್ತಾನೆ. ಅಷ್ಟ್ರಲ್ಲಿ ಅವಳು ಬಂದು ಬಿಡಿಸ್ತಾಳೆ.
ಅದಕ್ಕೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾನೆ. ಅಷ್ಟ್ರಲ್ಲಿ ಮೇಷ್ಟ್ರು ಬಂದು ಮತ್ತೆ ಒಳಗಡೆ ಕರ್ಕೊಂಡ್ ಬರ್ತಾರೆ. ರಾಮಾಚಾರಿ ಅಲುಮೇಲು ಒಪ್ಪಿಗೆ ಕೇಳ್ತಾರೆ. ಅದಕ್ಕೆ ವರದರಾಜು ರಾಮಾಚಾರಿ ಮತ್ತೆ ಮಾರ್ಗರೇಟ್ ಇಬ್ರು ಸೇರ್ಕೊಂಡು ಮ್ಯಾಗಿ ಮಾಡ್ತಿರ್ತಾರೆ ಬೆಟ್ಟದ ಮೇಲೆ ಅಂತಾನೆ. ಇಲ್ಲ ಮೇಷ್ಟ್ರೆ, ಮಾರ್ಗಿ ನನ್ನ ಇಷ್ಟಪಡ್ತಿದ್ದಾಳೆ, ಆದ್ರೆ ನಾನು ಅಲುಮೇಲುಗೆ ಇಂಕಿ ಪಿಂಕಿ ಪ್ರಾಮಿಸ್ ಮಾಡಿದ್ದೀನಿ, ನಾನು ಅವಳನ್ನೇ ಮದುವೆ ಆಗೋದು. ಮೇಷ್ಟ್ರು ಮನೆಗೆ ಬಂದು ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಅವ್ರ ಎಂತಿಗೆ ಹೇಳ್ತಾರೆ. ವರದರಾಜು ಅವ್ರ ಅಣ್ಣ ಮತ್ತೆ ಎಂತಿ ಬೇರೆ ಊರಿಗೆ ಹೋಗಿರ್ತಾರೆ ಅಲುಮೇಲಿಗೆ ಗಂಡು ನೋಡೋಕ್ಕೆ. ಅವಳಿಗೆ ಇಷ್ಟ ಇಲ್ದಿರ ರಾಮಾಚಾರಿ ಮನೆಗೆ ಬರ್ತಾಳೆ. ಮತ್ತೆ ರಾಮಾಚಾರಿ ಅವಳ ಮನೆಗೆ ಕರ್ಕೊಂಡ್ಬಂದು ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಅಲುಮೇಲುನ ಗಿರ್ವಿ ಇಟ್ಟಿರೋದು ದೊಡ್ಡಣ್ಣಂಗೆ ಹೇಳ್ಬಿಡ್ತಾಳೆ. ಅದಕ್ಕೆ ಅವನು ವರದರಾಜಂಗೆ ಒದ್ದು ಆಚೆ ಹಾಕ್ತಾನೆ. ವರದರಾಜಂಗೆ ಸೈಕ್ ಆಗ್ಬಿಟ್ಟು ಮೇಷ್ಟ್ರು ಮನೆಗೆ ಬಂದು ರಾಮಾಚಾರಿ ಮೇಲೆ ಮ್ಯಾಟ್ರ್ ಕೇಸ್ ಹಾಕ್ಬಿಡ್ತಾನೆ. ರಾಮಾಚಾರಿ ನಕ್ಷತ್ರ ಎಣಿಸಿರ್ತಾನೆ. ಮೇಷ್ಟ್ರು ಬಂದು ಮ್ಯಾಟ್ರ್ ಕೆಲಸ ಮಾಡಿ ಮೌನ ಕೂತಿದ್ಯ ಅಂತ ಒಂದಿಕ್ತಾರೆ. ಅದಕ್ಕೆ ರಾಮಾಚಾರಿ ಕೋಪ ಮಾಡ್ಕೊಂಡು ಕಲ್ಲೆತ್ತಕ್ಕೆ ಹೋಗ್ತಾನೆ. ಆಮೇಲೆ ಅಳ್ಕೊಂಡು ನಿಮ್ಮ ಶಿಷ್ಯ ಆಗಿ ನಾನು ಈ ಕೆಲಸ ಮಾಡ್ತೀನ ಅಂತಾನೆ. ಅದಕ್ಕೆ ಮೇಷ್ಟ್ರು ರಿಯಲೈಸ್ ಆಗಿ ವರದಾ ಮನೆಗೆ ಬರ್ತಾರೆ. ಮೇಷ್ಟ್ರು ರಾಮಾಚಾರಿಗೂ ಅಲುಮೇಲುಗೂ ಕೊಟ್ಟು ಮದುವೆ ಮಾಡಿ ಅಂತ ಅವ್ರ ಮನೆಗೆ ಎಷ್ಟೇ ಹೇಳಿದ್ರು ಅವ್ರ ಮನೇಲಿ ಯಾರು ಕೂಡ ಒಪ್ಪಲ್ಲ. ಇನ್ಫ್ಯಾಕ್ಟ್ ಅವ್ರ ಅಮ್ಮ ಕೈ ಕೂಡ ಮುಗಿತಾರೆ. ಅದಕ್ಕೆ ಮೇಷ್ಟ್ರು ಒಂದು ನಿರ್ಧಾರಕ್ಕೆ ಬಂದು ರಾಮಾಚಾರಿ ಹತ್ರ ಬರ್ತಾರೆ. ಹಂಗೂ ಹಿಂಗೂ ರೋಲ್ ಮಾಡಿ ರಾಮಾಚಾರಿನ ಒಪ್ಪಿಸ್ತಾನೆ. ರಾಮಾಚಾರಿನೂ ಸರಿ ಅಂತ ಹೇಳಿ ವರದಾ ಮನೆಗೆ ಬರ್ತಾರೆ. ರಾಮಾಚಾರಿ ಅಲುಮೇಲುಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ವಿಷ ಕುಡಿ ಅಂತ ಕೊಡ್ತಾನೆ. ಅವಳು ರೆಡಿ ಆಯ್ತಾಳೆ. ಅದು ನೋಡಿದ್ರೆ ಅರ್ಶಿನ ಕುಂಕುಮ. ಅದೇ ಪ್ರೀತಿ ಇದ್ದರೆ ಬೇರೆಯವ್ರನ್ನ ಮದುವೆ ಆಗು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಒಪ್ಕೊತಾಳೆ. ಅದಾದ್ಮೇಲೆ 2 ಮಿನಿಟ್ಸ್ ಮೌನ್ ಕೂಡ ಮಾಡ್ತಾನೆ. ನೆಕ್ಸ್ಟ್ ಇನ್ನು ರಾಮಾಚಾರಿ ಮಾರ್ಗಿ ಮನೆ ಮುಂದೆ ಹೋಗ್ತಿರ್ತಾನೆ. ಅವಳು ನೋಡಿ ಫಾಲೋ ಮಾಡ್ಕೊಂಡ್ಬಂದು ನೀನು ಇನ್ನೂ ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೋದು ಅಂತ ಹೇಳಿ ಹೋಗ್ತಾಳೆ. ರಾಮಾಚಾರಿ ಅವ್ರ ಅಮ್ಮ ಮೇಷ್ಟ್ರು ಮನೆಗೆ ಬಂದು ರಾಮಾಚಾರಿ 4 ದಿನದಿಂದ ಮನೆಗೆ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನ ಕೇಳಿಸ್ಕೊಂಡಿದ್ದ ಮೇಷ್ಟ್ರು 4 ದಿನ ಅವನ ಪಾಡಿಗನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಇವಾಗ ನೆಕ್ಸ್ಟ್ ಸಾಂಗ್ಗೆ ಕನ್ನನಾಡಿನ ವೀರ ರಮಣೀಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಆಡುವೆ. ನೆಕ್ಸ್ಟ್ ರಿಸಲ್ಟ್ ಅಲ್ಲಿ ಡುಮ್ಕಿ. ಅದನ್ನ ಹೋಗಿ ಮೇಷ್ಟ್ರ ಹತ್ರ ಹೇಳ್ತಾರೆ. ಮೇಷ್ಟ್ರು ಪೈಲ್ವನ್ ಹತ್ರ ಕರ್ಕೊಂಡ್ಬಂದು ಇವನ್ಗೊಂದು ಕೆಲಸ ನೋಡಿ ಅಂತ ಹೇಳ್ತಾರೆ. ಅವಾಗೆಲ್ಲ ಇರ್ಲಿಲ್ಲ. ಇವ್ರು 3 ಜನ ಬ್ಲಿಂಕಿಟ್ ಫೋಟೋ ಇಟ್ಕೊಂಡೆ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ಪೈಲ್ವನ್ ರಾಮಾಚಾರಿನ ಕರ್ಕೊಂಡ್ಬಂದು ನಮ್ಮ ಹುಡ್ಗಂಗ್ ಒಂದು ಕೆಲಸ ಕೊಡಿ ಅಂತಾರೆ. ತ್ರಿಮೂರ್ತಿಗಳು ಒಪ್ಕೊಂತಾರೆ. ಆಮೇಲೆ ಇವರಿಬ್ರು ಇಲ್ಲಿಂದ ಹೊರಡ್ತಾರೆ. ಇವರಿಬ್ರು ಚಕ್ಕರೆ ಬೇರೆ ನಡೀತಿರುತ್ತೆ. ರಾಮಾಚಾರಿ ಮಾರ್ಗಿ ಆಟ ಕಿತ್ಕೊಳ್ಳಿ ನನ್ನ ಶಾಪ ಅಂತ ಇದ್ರೆಲ್ಲ ಮಾಡ್ಕೊಂಡಿರ್ತಾರೆ. ಮೇರಿ ಆಂಟಿ ಇವರಿಬ್ರು ಚಕ್ಕರ್ ಬಗ್ಗೆ ಅಂಕಲ್ ಹತ್ರ ಕಿವಿ ಚುಚ್ತಾಳೆ. ಆಮೇಲೆ ಬೆಟ್ಟದ ಹತ್ರ ಬಂದು ಇಬ್ರು ಒಂದೊಂದ್ ಕೈ ಹಾಕೊಂತಾರೆ. ಆಮೇಲೆ ಅಂಕಲ್ ಒಪ್ಕೊಂತಾರೆ. ನೆಕ್ಸ್ಟ್ ಇನ್ನು ರಾಮಾಚಾರಿ ತ್ರಿಮೂರ್ತಿಗಳಿಗೆ ಕೆಲಸ ಮಾಡ್ತಿರ್ತಾನೆ. ಅಲ್ಲಿಗೆ ಅಲುಮೇಲು ಬಂದು ರೂಮ್ ಒಳಗಡೆ ಹೋಗ್ಬಿಡ್ತಾಳೆ. ರಾಮಾಚಾರಿ ಅವ್ರ ಫ್ರೆಂಡ್ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಅಲುಮೇಲುನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲುಮೇಲು ರಾಮಾಚಾರಿ ಹತ್ರ ಅವ್ರ ಗಂಡನೇ ಡಗರ್ ಮಾಡಿದ್ದು ಅಂತ ಸ್ಟೋರಿ ಹೇಳ್ತಾಳೆ. ಆ ಸ್ಟೋರಿನ ಮಾರ್ಗಿ ಹತ್ರ ಹೇಳ್ಕೊಂಡು ನಾನು ಇನ್ನ ಕೈ ಬಿಡಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನು ಮೇಷ್ಟ್ರು ಎಂತಿ ರಾಮಾಚಾರಿ ಅವರಮ್ಮನ ದೇವಸ್ಥಾನಕ್ಕಂತ ಕರ್ಕೊಂಡು ಹೋಗ್ತಾರೆ. ಇವರಿಬ್ರು ಬೆಟ್ಟದ ಹತ್ರ ರಾಮಾಚಾರಿ ಮಾರ್ಗಿ ಚಕ್ಕರ್ ನೋಡಿ ಬೈತಾರೆ. ಅದಕ್ಕೆ ರಾಮಾಚಾರಿ ನಾನು ಅವಳನ್ನ ಪ್ರೀತಿಸ್ತಿದೀನಿ ಮದ್ವೆ ಆಯ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರಮ್ಮ ಮಾರ್ಗಿ ಅವ್ರ ಅಮ್ಮಂಗ್ ಬೈದ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ತಾತ ಬಂದು ಮೇಷ್ಟ್ರ ಹತ್ರ ನಿಮ್ಮ ಹೆಂಡತಿ ಮತ್ತೆ ಮೇರಿ ಅಮ್ಮ WWF ಆಡ್ತಾ ಇದಾರೆ ಅಂತ ಹೇಳ್ತಾರೆ. ಫುಲ್ ದೊಡ್ಡ ಸೈಕ್ ಗಲಾಟಿನೇ ಆಗ್ಬಿಡುತ್ತೆ ಗುರು ಇಲ್ಲಿ. ರಾಮಾಚಾರಿ ಅಪ್ಪ ಮೇಷ್ಟ್ರ ಹತ್ರ ಇದೊಂದು ಕೊನೆ ಕೆಲಸ ಮಾಡಿ ಅವರಿಬ್ರನ್ನ ಬೇರೆ ಮಾಡಿ ಅಂತ ಕಳಿಸ್ತಾರೆ. ಇವರಿಬ್ರು ಮಧ್ಯೆ ಇವಾಗ ಟೆಂಪಲ್ ರನ್ ನಡೆಯುತ್ತೆ. ನೆಕ್ಸ್ಟ್ ಮೇಷ್ಟ್ರು ಹೇಳ್ತಾರೆ, ನಾನು ಅವತ್ತೇನು ಹೇಳಿದ್ದೆ, ಒಬ್ಬ ಮಹಾನ್ ವ್ಯಕ್ತಿ ಆಗ್ಬೇಕು ಅಂದ್ರೆ ಇಂಥ ಸಮಯದಲ್ಲಿ ಅವನು ತ್ಯಾಗ ಮಾಡಬೇಕು. ಅದಕ್ಕೆ ರಾಮಾಚಾರಿ ಮೇಷ್ಟ್ರೆ ನಿಮ್ ಮಾತು ಕಟ್ಕೊಂಡಿದ್ದಕ್ಕೆ ಅವತ್ತು ಅಲುಮೇಲು ಡಗರ್ ಆಗೋಳೆ, ಇವಾಗ ಮಾರ್ಗಿನೂ ಡಗರ್ ಮಾಡ್ಬೇಕಂತಿದ್ದೀರಾ ಅಂತಾನೆ. ಅದಕ್ಕೆ ಮೇಷ್ಟ್ರು ನಾನು ಅಷ್ಟೊಂದು ಕಟ್ಕ ಅಲ್ಲಪ್ಪ, ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಈ ಸಂಬಂಧ ನಿನ್ ಬಿಡ್ಬೇಕು ಅಂತಾರೆ. ಅದಕ್ಕೆ ರಾಮಾಚಾರಿ ಸ್ವಲ್ಪ ಐಪ್ ಆಗ್ಬಿಟ್ಟು ಮೇಷ್ಟ್ರೇ ತಗೋ ಸೈಕು ಬಿದ್ದೇ ಬಿಡ್ತಾರೆ ಅಲ್ಲಿಂದ. ಅದನ್ನ ನೋಡಿ ಅವಳು ಕಿರಿಸ್ತಾಳೆ. ಆಮೇಲೆ ರಾಮಾಚಾರಿನೂ ಕಿರಿಸ್ತಾರೆ. ಅವಾಗ ರಾಮಾಚಾರಿ ನನ್ನ ಮಗನೇ ಅಲ್ಲ, ನನ್ ಸರಿ ಇಲ್ಲ ಅಂತ ಹೇಳಿ ಮಾರ್ಗಿಗೆ ಒಪ್ಸಿ ಇಬ್ರು ಅಲ್ಲಿಂದ ಬಂಗಿ ಜಂಪ್ ಮಾಡ್ತಾರೆ. ಮತ್ತೆ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಗುಡ್ ಬಾಯ್.